ದಕ್ಷಿಣ ಅಮೆರಿಕದ ಜೋಳದ ತಳಿ ಬೆಳೆದು ಸೈ ಎನಿಸಿಕೊಂಡ ರೈತ ಎಎಂ ತ್ಯಾಗರಾಜ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ರೈತ ಎಎಂ ತ್ಯಾಗರಾಜ್ ಕೆಂಪು, ನೀಲಿ, ನೇರಳೆ, ಕಪ್ಪು ಬಣ್ಣದ ಜೋಳ ಇವು ಬಿಳಿ ಅಥವಾ ಹಳದಿ ಜೋಳದ ಮೇಲೆ ಕೃತಕವಾಗಿ ಬಣ್ಣ ಬಳಿದ ಪ್ರಭೇದಗಳಲ್ಲ. ಈ ರೀತಿಯ ಬಣ್ಣ ಹೊಂದಿರುವ ಜೋಳವೂ ಇದೆ. ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯ ರೈತ ಎಎಂ ತ್ಯಾಗರಾಜ್ ಇವುಗಳನ್ನು ಬೆಳೆದಿದ್ದಾರೆ. ಈಗೀಗ ನಗರಗಳಲ್ಲಿ ಹಾಗೂ ವಿದೇಶಗಳಲ್ಲಿ ಇವನ್ನ ಹುರಿದು ಬೇಯಿಸಿ ಮಾಡಿರುವ ತಿನಿಸುಗಳು ಸೂಪರ್ ಫುಡ್ ಅಂತ ಕರೀತಾರೆ. ಮೆಕ್ಸಿಕೋ ಮತ್ತು ಪೆರು ದೇಶಗಳ ಕೆಂಪು, ನೀಲಿ, ನೇರಳೆ ಮತ್ತು ಕಪ್ಪು ಬಣ್ಣಗಳ 7 ಮೆಕ್ಕೆಜೋಳದ ತಳಿಗಳನ್ನು ತಾಲೂಕಿನ ರೈತ ಎಎಂ ತ್ಯಾಗರಾಜ್ ಬೆಳೆದು ಯಶಸ್ಸು ಕಂಡಿದ್ದಾರೆ. ರೈತ ಎಎಂ ತ್ಯಾಗರಾಜ್ ಮಾತನಾಡಿ, ಈ ಮೆಕ್ಕೆಜೋಳ 4 ತಿಂಗಳಿಗೆ ಕಟಾವು ಹಂತಕ್ಕೆ ಬಂದಿದೆ. ಸ್ಥಳೀಯ ಮೆಕ್ಕೆಜೋಳದಲ್ಲಿ ಒಂದು ಗಿಡಕ್ಕೆ ಒಂದು ದೊಡ್ಡ ತೆನೆ ಮಾತ್ರ ಬಿಡುತ್ತದೆ. ಆದರೆ ಜಮೀನಿನಲ್ಲಿ 4 ತಿಂಗಳ ಹಿಂದೆ ನಾಟಿ ಮಾಡಿದ್ದ ಇವರು ಸ್ಥಳೀಯವಾಗಿ ಬೆಳೆಯುವ ಮೆಕ್ಕೆಜೋಳದಂತೆ ಈ ವಿಶೇಷ ತಳಿಯ ಜೋಳವನ್ನು ಬೆಳೆಸಿದ್ದೇನೆ. ಈ ಜೋಳಕ್ಕೆ ರಸಗೊಬ್ಬರದ ಬದಲಿಗೆ ಸಾವಯವ ಗೊಬ್ಬರ ಹಾಕಿ ಬೆಳೆದಿದ್ದೇವೆ. ಈ ವಿದೇಶ ಜೋಳದ ತಳಿ ಗಿಡಕ್ಕೆ 2 ರಿಂದ 3 ತೆನೆ ಬಿಡುತ್ತದೆ. ಹೀಗಾಗಿ ಇಳುವರಿಯೂ ಹೆಚ್ಚು. ತಳಿ ಅಭಿವೃದ್ಧಿ ಮಾಡಿ ನಮ್ಮ ಭಾಗದ ರೈತರಿಗೆ ಇವುಗಳನ್ನು ಪರಿಚಯಿಸೋದು ನನ್ನ ಮುಖ್ಯ ಉದ್ದೇಶ. ಮಾರುಕಟ್ಟೆಯಲ್ಲಿ ಸಹ ಇವುಗಳಿಗೆ ಬೇಡಿಕೆ ಇದೆ ಅಂದರು. ಕಾಳುಗಳನ್ನು ನಾಟಿ ಮಾಡಿದ್ದ ರೈತನಿಗೆ ಇದೀಗ ಸುಮಾರು 150 ಕೆಜಿಯಷ್ಟು ಇಳುವರಿ ಬಂದಿದೆ. ಇನ್ನು ಮೆಕ್ಸಿಕೋ ಮತ್ತು ಪೆರು ದೇಶದಲ್ಲಿ ಹೆಚ್ಚಾಗಿ ಬೆಳೆಯುವ ಈ ವಿವಿಧ ಬಣ್ಣಗಳ ಮೆಕ್ಕೆಜೋಳಗಳು ಪೋಷಕಾಂಶಗಳ ಆಗರ. ಅಧಿಕ ಪ್ರಮಾಣದಲ್ಲಿ ಕಬ್ಬಿಣಾಂಶ ಹೊಂದಿದೆ. ರಕ್ತಹೀನತೆ ತಡೆಗಟ್ಟುತ್ತದೆ. ಇದನ್ನು ಸೇವಿಸೋದ್ರಿಂದ ದೇಹದಾಢ್ಯತೆ ಹೆಚ್ಚಾಗ್ತದೆ. ಥಯಾಮಿನ್, ರಿಬೋಫ್ಲಾವಿನ್, ನಿಯಾಸಿನ್ ಸೇರಿದಂತೆ ಜೀವಸತ್ವಗಳಾದ ವಿಟಮಿನ್ ಎ, ವಿಟಮಿನ್ ಬಿ ಈ ಜೋಳದಲ್ಲಿ ಇದೆ ಅಂತ ಹೇಳಿದರು. ಅಮೇರಿಕಾದಲ್ಲಿ ನಮ್ಮ ಸ್ನೇಹಿತರು ಕೂಡ ಇದ್ದರು. ಅವರು ಕೂಡ ಮಾಹಿತಿ ಕೊಟ್ಟೆ. ಅವರು ಒಂದು ಅಲ್ಪ ಸ್ವಲ್ಪ ನಮಗೆ ಬೀಜನ ತಳಿನ ತಂದುಕೊಟ್ರು, ಸೀಡ್ಸು. ಹಾಗಾಗಿ ಎಲ್ಲ ಸೇರಿಸಿ ನಾನು ಈಗ 10 ಗುಂಟೆಯಲ್ಲಿ ಏನು ಈ ಮೆಕ್ಕೆಜೋಳ ಬ್ಲ್ಯಾಕ್ ಕಾನು, ರೆಡ್ ಕಾನು, ಗೋಲ್ಡ್ ಕಾನು ಮತ್ತು ಒಂದೇ ತೆನೆಯಲ್ಲಿ 3-4 ಕಲ್ಲರ್ ಬರ್ತಕ್ಕಂಥ ಸೀಡಿದೆ. ಇದನ್ನೆಲ್ಲ ಬೆಳೆದು ಚೆನ್ನಾಗಿ ಆಗಿದೆ ಬೆಳೆ ಕೂಡ. ಆದರೆ ಇದಕ್ಕೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಮತ್ತು ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದೀನಿ. ಆದರೂ ಬೆಳೆ ಅಂತೂ ಚೆನ್ನಾಗಾಗಿದೆ. ಈಗ ನಮಗೆ ಆಲ್ರೆಡಿ ನಾನು ಇನ್ನೂ ಇಂಡೆಂಟ್ಗೆ ಅಂತೇಳಿ ನಾನು ಮಾರ್ಕೆಟಿಂಗು ಅಂತೇಳಿ ಪ್ರಯತ್ನ ಪಟ್ಟೆ. ಆದರೆ ಮಾರ್ಕೆಟಿಂಗ್ ಈಗಾಗಲೇ ನನಗೆ ಸ್ಟಾರ್ಟ್ ಕೂಡ ಆಗಿದೆ. ಮತ್ತು ಇದನ್ನು ಮಾರ್ಕೆಟಿಂಗ್ ಮಾಡೋದ್ರ ಜೊತೆಯಲ್ಲಿ ಇದನ್ನು ನಮ್ಮ ರೈತರಿಗೆ ಪರಿಚಯ ಮಾಡಬೇಕು. ರೈತರು ಕೂಡ ಇದನ್ನು ಬೆಳಿಬೇಕು. ಯಾಕಂತಂದರೆ ಇದರಲ್ಲಿ ಪ್ರೋಟೀನ್ ಇರ್ಬೋದು, ವಿಟಮಿನ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು. ಇದು ಭಾಳಷ್ಟು ಚೆನ್ನಾಗಿದೆ. ಯಾಕಂದರೆ ಇದು ತುಂಬ ಇದು ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದು 2000-3000 ವರ್ಷದ ಹಿಂದೆನೇ ಕೂಡ ಅಲ್ಲಿ ಬೆಳೀತಿರೋದು. ಅಂದರೆ ಆಹಾರ ಪದ್ಧತಿ ಇದು ಭಾಳ ಚೆನ್ನಾಗಿದೆ ತಿನ್ನಲಿಕ್ಕೂ ಕೂಡ. ಹಾಗಾಗಿ ಇದನ್ನು ನಾನು ನೆಕ್ಸ್ಟು ಬೆಳೀತೀನಿ. ಮತ್ತು ರೈತರಿಗೆ ಇದನ್ನು ಮಾರ್ಕೆಟಿಂಗ್ ತರುವಂಥ ಪ್ರಯತ್ನ ಭಾಳಷ್ಟು ಇಂಪಾರ್ಟೆಂಟು. ಅದನ್ನು ಖಂಡಿತ ನಾನು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.